ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ಬಂದಂತಹ ಒಂದು ಎಡಿಟೆಡ್ ವಿಡಿಯೋ ಇಟ್ಕೊಂಡು 14-15 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಂತಹ ಈ ಆಸರೆ ಮುಚ್ಚಿಸ್ಬೇಕು ಅಂತ ಪ್ರಯತ್ನ ಪಟ್ಟರಲ್ಲ, ಆಗಬೇಕಾಗಿದ್ದೆ. ಈಗ ಏನು ನೋಡಿದ್ರಲ್ಲ ವಿಡಿಯೋ, ಇದೇನಪ್ಪ ಅಂತಂದರೆ ಪ್ರತಿಷ್ಠಿತ ಒಂದು ಆಶ್ರಮ, ಅಂದರೆ ಆಸರೆ ಫೌಂಡೇಶನ್. ಏನು ಆಸರೆ ಆಶ್ರಮ ಅಂದರೆ ವೃದ್ಧಾಶ್ರಮ ಇದೆ, ಅದರ ಮಾಲೀಕರು ಸಂಸ್ಥಾಪಕರು ಮಾತಾಡೋಂಥ ವಿಡಿಯೋ ಏನು ಸಾಮಾಜಿಕ ಜಾಲತಾಣದಲ್ಲಿ ಈಗ 2-3 ದಿನದಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಜಯರಾಜ್ ನಾಯ್ಡು ಅವ್ರದ್ದು ವಿಡಿಯೋಗಳು ಈ ರೀತಿ ಏನೋ ಒಂದು ಟೇಕ್ ಆ್ಯಂಡ್ ಗಿವ್ ಅಂಡ್ ಪಾಲಿಸಿ ಬಗ್ಗೆ ಮಾತಾಡಿದ್ದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಅದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಂತಹ ಈ ಜಯರಾಜ್ ನಾಯ್ಡು ಅವರು ಇದು ಎಡಿಟ್ ವಿಡಿಯೋ ಅಂತ ಹೇಳಿದ್ರು. ಈಗ ಒಂದು ಆಡಿಯೋ ಬರುತ್ತೆ, ಎಕ್ಸ್ಕ್ಲೂಸಿವ್ ಆಡಿಯೋ, ಎಲ್ಲೂ ಸಹ ಲಭ್ಯವಿಲ್ಲ, ನಮಗೆ ಮಾತ್ರ ಸಿಕ್ಕಿದೆ. ಯಾಕಂದರೆ ನಮ್ಮ ವಾಹಿನಿಯ ವರದಿಗಾರರ ಜೊತೆ ಮಾತಾಡಿದಂತಹ ಆಡಿಯೋ ಇದು. ಒಂದ್ಸತಿ ಕೇಳಿಸ್ಕೊಂಬನ್ನಿ. ಅಣ್ಣ ಹಲೋ ಅಣ್ಣ, ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಅಣ್ಣ. ಏನಣ್ಣ ವಿಡಿಯೋಗಳು ಆ ಥರ ಬಂದಿದೆಯಣ್ಣ, ಯಾವ್ದಣ್ಣ ಅದು? ಏನ್ ಮಾಡ್ಲಿ ಅಣ್ಣ? ಒಳ್ಳೆ ಕೆಲಸ ಮಾಡೋರಿಗೆ ಇದೆಲ್ಲ ತಲೆನೋವು ಕೂಡ ಒಳ್ಳೆ ಕೆಲಸ ಮಾಡೋರಿಗೆ ಇದೆಲ್ಲ ತಲೆನೋವುಗಳು. ಅದು ಯಾವ್ದಾರ ಸುಮ್ಮನೆ ಅಂಟಾಗ್ತಾ ಇರ್ತಾರಲ್ಲ. ಅನಿಟ್ರಾಪ್ ಯಾವಾಗ ಆಗಿದೆ ಅಣ್ಣ ಇದು? 2000ರಲ್ಲಿ. 2000 ಅಣ್ಣ. ಇದು ಇದ್ರಲ್ಲಿ ಅದು 20 ವರ್ಷ ಮುಂಚೆ ಆಗಿರೋದಾ? ಅದನ್ನ ಇವಾಗ ಹಾಕುವಂತ ಅವಶ್ಯಕತೆ ಏನಿದೆ? 2001 ಅಂದ್ರೆ ನಿಮ್ಮ ಅಣ್ಣ ಹೇಳ್ಬೋದಲ್ಲ. ಅದು ಆ ಟೈಮಲ್ಲಿ ಎಲ್ರಿಗೂ ನಾವು ಸ್ನಾನ, ಲೇಡೀಸ್ಗಳೆಲ್ಲ ಇದ್ರು, ಅವ್ರ ಸ್ನಾನ ಮಾಡ್ತಿರ್ತಾರೆ. ಅದು ವಿಡಿಯೋ ಯಾರು ಮಾಡಿದ್ರು ಗೊತ್ತಿಲ್ಲ, ನಮ್ಗೆ ಹೇಳ್ಬಿಟ್ಟು ಇದು ಮಾಡ್ಕೋಬೋದು ಆರಾಮೇಲೆ. ಯಾಕೆ ನೀವು ಎಲ್ಲರಿಗೂ ಆ ಟೈಮಲ್ಲಿ ಫುಲ್ ಗಲೀಜಾಗಿರೋರಿಗೆಲ್ಲ ನೀವೇ ಸ್ನಾನ ಎಲ್ಲ ಮಾಡಿಸಿ ಇದು ಮಾಡ್ತಾ ಇದ್ರಿ ಆ ಟೈಮಲ್ಲಿ. ಈಗ ಒಂದಿಲ್ಲ, ಈಗ ಎಷ್ಟು ದಿನ ನೋಡ್ತಾರಣ್ಣ? ಎಷ್ಟು ದಿನ ನೋಡ್ತಾರದ್ನ? ಕರೆಕ್ಟ್. ಒಂದು ವಾರದ ಬೇಕಾದ ಜ್ಞಾಪಕ ಇರುತ್ತಾ? ನೆನಪಲ್ಲಿ ಯಾರಿಗೂ ಇರಲ್ಲ ಅದು. ಹೌದಲ್ಲ ಹೇಳು. ಮನುಷ್ಯ ಬೆಳಿತಾವನೆ ಅಂದ್ರೆ ಈ ಹೊಟ್ಟೆ ಹುಡ್ಕೊಂಡು ಸಾಯ್ತಾರ ಗೊತ್ತಿಲ್ಲ. ಅಂದ್ರೆ ನಮ್ ಜೊತೆಗಿದ್ದಾರೆ ಮಾಡಿರೋದಲ್ಲ ಅಂತ. ನಿಮ್ ಜೊತೆ ಇದ್ದಾರೆ ಮಾಡಿರೋದಾ? ಹೌದೌದು. ಓಕೆ ಓಕೆ ಓಕೆ, ಅರ್ಥ ಆಯ್ತಾ? ಯಾರು ನಾವು ಬಹಳ ಒಳ್ಳೆ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಣ್ಣ. ಅಣ್ಣ ಈಗ ಯಡಿಯೂರಪ್ಪನ್ ಬರ್ಲಿಲ್ವಾ? ಜಾರಕಿಹೊಳಿ ಬರ್ಲಿಲ್ವಾ? ಕರೆಕ್ಟ್ ಅಣ್ಣ. ಕರೆಕ್ಟ್. ಯಾರು ಬಂದಿಲ್ಲ? ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ ಅಣ್ಣ. ಸೈಕಲ್ ಮದುವೆ ಕಾಲ್ ಮಾಡಿದ್ಯಾ? ಮಾಡಿದೆ. ಏನ್ ವಿಚಾರ? ಏನಿಲ್ಲ, ಅದ್ ಏನಾಯ್ತು ಕೇಳಕ್ ಮಾಡ್ದೆ ಅಣ್ಣ. ನನ್ಗೆ ಹಿಂಗೆ ಮೀಡಿಯಾದಲ್ಲಿ ಗೊತ್ತಲ್ಲ, ನ್ಯೂಸ್ಗಳು ಬರ್ತಾ ಇರ್ತಾವಲ್ಲ. ಆ ಸೈಕಲ್ ಗ್ಯಾಪ್ ನಂದೇ. ಅದು ಅಣ್ಣ ಓನರ್ ನಾನೇ. ಅದಕ್ಕೆ ಯಾವ್ದಕ್ಕೆ ಸೈಕಲ್ ಗ್ಯಾಪ್? ಸೈಕಲ್ಗೆ ಓನರ್ ನೀವಾ? ತಗಂದಾಗ್ಲೇ ಎಷ್ಟು ಹತ್ತತ್ರ ಒಂದು 9-10 ತಿಂಗಳಾಗೋಯ್ತು. ನನಗೆ ಗೊತ್ತೇ ಇಲ್ವಣ್ಣ ವಿಷಯ ಇದು. ಅದಕ್ಕೆ ಮಧು ಮಾಡೋಣ, ನಾಗರಾಜ್ ಕಾಲ್ ಮಾಡಿದಾರೆ ಅಂತಂದ್ರು. ಬೆಳಗ್ಗೆ ಫಸ್ಟ್ ಕಾಲ್ ಏನೇ ಮಾಡೋದು ಒಂದೇ. ನಾನು ಮಧು ಮಾತಾಡೋ ವಿಡಿಯೋನ ಆಡಿಯೋ ಅಂತೀನಿ ಗೊತ್ತವನು. ಮಧು ಪಾಪ ಬೇಡ ಸಾರ್ ಅಂದಿದ್ನು ಆಡಿಯೋ ಮಾಡ್ಬಿಟ್ಟಿದ್ದಾನೆ. ಈಗ ನಾನ್ ಮಾಡ್ತೀನಿಲ್ಲ, ಈಗ ನಾನ್ ತಗೊಂಡಿದ್ದೀನಿ, ನಾನು ಆಡ್ತೀನಿ. ಏನ್ ಮಾಡಿ ಮಾಡ್ಬೇಡಿ ಹೇಳಕ್ಕಾಯ್ತದ? ಈಗ ಅದಕ್ಕೆ ನನ್ ಪೇಜ್ ನಾನ್ ಹೊಡಿತಾ ಇದೀನಿ, ಸ್ಟ್ರೈಕ್ ಹೊಡಿತೀನಿ ಈಗ ಕುತ್ಕೊಂಡು. ಏನ್ ಮಾಡಕ್ಕಾಗುತ್ತೆ? ತಪ್ಪಾ ಸರಿನಾ? ಅಲ್ಲ ಇವಾಗ ಅವ್ರ ಏನ್ ಸಾಕ್ಷಿ ಇದೆ ಅದು ಬೇಕಲ್ವಣ್ಣ ಮೈನು. ಆದ್ರೂ ಒಂದ್ ಹೇಳ ನಾಗರಾಜಣ್ಣ, ರೆಪಿಟೇಷನ್ ಫಸ್ಟ್, ಆಮೇಲೆ ಲಾಸ್ಟ್ ಅದು ಅಲ್ವಾ? ಈಗ ಯಾರೇ ಆಗಿರ್ಲಿ, ಈಗ ನಾಳೆ ಬೆಳಗ್ಗೆ ನೀನೆಲ್ಲರೂ ಸಿಕ್ಕರೆ ಮಾತಾಡಂಗಿರ್ಬೇಕು. ಕರೆಕ್ಟ್. ತಿರುಗಿ ಹೋಗಾಯಿ ಅನ್ಬಾರ್ದು. ಅದಕ್ಕೆ ಕಾಲ್ ಮಾಡಿದೆ. ಹೆಂಗಾದ್ರೂ ಹೇಳಿ ನಂಗೆ. ಸರಿ ಅಣ್ಣ, ಆಯ್ತು. ಈಗ ಒಂದ್ಸತಿ ಆ ವಿಡಿಯೋ ನೋಡಿದ್ರಿ. ಆ ವಿಡಿಯೋದಲ್ಲಿ ಜಯರಾಜ್ ನಾಯ್ಡು ಹೇಳಿದಂಥ ಮಾತು 2000ನೇ ಇಸ್ವಿಲಿ ವಿಡಿಯೋ ಇದು ಅಂತ. ಇವರ ಆಸರೆ ವೃದ್ಧಾಶ್ರಮ ಸ್ಥಾಪನೆ ಆಗಿದ್ದು 2014ರಲ್ಲಿ, 2013-2014ರಲ್ಲಿ. 2000ನೇ ಇಸ್ವಿಲಿ ಫೋನು ವಿಡಿಯೋ ಮಾಡೋಷ್ಟು ಬೆಳೆದಿತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಇದೇ ಇದು ವಿಡಿಯೋ ಬಂದು ಎಡಿಟ್ ಅಂತ ಹೇಳ್ತಾರೆ ಜಯರಾಜ್ ನಾಯ್ಡು ಅವರು, ಎಲ್ಲರಿಗೂ ಜನಗಳಿಗೆ ನಂಬಿಸೋದಕ್ಕೆ. ಮತ್ತು ಆಡಿಯೋದಲ್ಲಿ ಇದು 2000 ಇಸ್ವಿದು ಹಳೇದು ಅಂತ ಹೇಳ್ತಾರೆ. ಅವರೇ ಒಪ್ಕೊಂಡಿರೋಂಥದ್ದು. ಮತ್ತು ಈ ಆಸರೆ ಫೌಂಡೇಶನ್ ಏನು ವೃದ್ಧಾಶ್ರಮ ಇದೆ, ಇದಕ್ಕೆ ಬರೋಂಥ ದುಡ್ಡನ್ನ ನಿರ್ಗತಿಕರಿಗೆ, ವಯೋವೃದ್ಧರಿಗೆ ಯೂಸ್ ಮಾಡಿ, ಅಥವಾ ಏನೋ ದಾನಿಗಳು ಕೊಡೋಂಥ ದುಡ್ಡನ್ನ ನೀವು ವೃದ್ಧಾಶ್ರಮಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟರೆ, ಆದರೆ ಜಯರಾಜ್ ನಾಯ್ಡು ಅವರು ಒಂದು ಖಾಸಗಿ ಮಾಧ್ಯಮವನ್ನು ಪರ್ಚೇಸ್ ಮಾಡಿ ನಾನೇ ಓನರ್ ಅಂತ ಹೇಳ್ತಾರೆ, ಕಾಪಿರೈಟ್ ಸ್ಟ್ರೈಕ್ ಹಾಕ್ಸ್ತೀವಿ ಅಂತ ಹೇಳ್ತಾರೆ. ನಿಮ್ಮ ವಿಡಿಯೋನ ನಿಮ್ಮದೇ ವಾಹಿನಿಯಲ್ಲಿ ನೀವು ಬಿಟ್ಟಿದ್ದಿದ್ರೆ ಮತ್ತು ಕಾಪಿರೈಟ್ ಸ್ಟ್ರೈಕ್ ಯಾಕೆ ಹಾಕ್ಸ್ತೀರಾ? ಒಬ್ಬರು ಖಾಸಗಿ ಮಾಧ್ಯಮದ ವ್ಯವಸ್ಥಾಪಕರು ಇವರು ಸುದ್ದಿ ಹೊಡಿತಾರೆ. ಸುದ್ದಿ ಹೊಡೆದಾಗ ಇವರು ಏಕವಚನದಲ್ಲಿ ಬೈಯೋದು ಯಾರು? ನಮ್ಮ ಈ ವೃದ್ಧಾಶ್ರಮದ ಫೌಂಡರ್, ನಾನು ಸಮಾಜ ಸೇವೆಯಲ್ಲಿ ಎತ್ತಿದ ಕೈ, ನನ್ನ ಇದೆಲ್ಲ ಸಹ ಜನಗಳಿಗೆ ಗೊತ್ತಿದೆ,
ನೀವು ಮಾಡೋಂತಹ ಕೆಲಸ ಎಡಗೆ ಗೊತ್ತಿತ್ತು ಬಲಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಇವತ್ತು ನೀವು ಮಾಡಿರೋ ಕೆಲಸ ನೀವು ಒಪ್ಕೊಂಡಿದ್ದೀರಾ ನಿಮ್ಮ ಆಡಿಯೋದಲ್ಲಿ. ಇದ್ರಲ್ಲಿ ಯಾವುದೇ ಸಹ ಎ ಆಡಿಯೋ ಅಲ್ಲ ಇದು, ಅಥವಾ ಯಾವುದೇ ರೀತಿ ಎಡಿಟ್ ಆಡಿಯೋ ಅಲ್ಲ. ನೀವೇ ನಮ್ಮ ವಾಹಿನಿಯ ವರದಿಗಾರರ ಜೊತೆಲಿ ಮಾತಾಡೋಂಥ ಆಡಿಯೋ, ಆಡಿಯೋದಲ್ಲಿ ಒಪ್ಕೊಂಡಿದ್ದೀರಾ. ಹೌದು ನಾನು ನಂದೇ ವಿಡಿಯೋದು, ಏನು ಮಾಡೋಕ್ಕಾಗುತ್ತೆ. ಆಮೇಲೆ ಏನಂತ ಎಷ್ಟು ಚೆನ್ನಾಗಿ ಹೇಳ್ತೀರಾ ಅಂತಂದರೆ, ಎಷ್ಟು ದಿನ ನೋಡ್ತಾರೆ ಆ ವಿಡಿಯೋನ? ನಾಚಿಕೆ ಅಲ್ವಾ ನಿಮ್ಗೆ ಹೇಳೋಕ್ಕೆ? ಈ ರೀತಿ ಯಾರೋ ಒಬ್ಬ ರಾಜಕಾರಣಿ ಮಾಡ್ತಾರೆ ಅಂತೆ, ರಮೇಶ್ ಜಾರಕಿಹೊಳಿದಿಲ್ವಾ, ಮೋದಿವುದಿಲ್ವಾ, ಯಡಿಯೂರಪ್ಪರದಿಲ್ವಾ ಅಂತ ಹೇಳ್ತೀರಾ. ಅಲ್ಲ ರೀ, ಅವರೆಲ್ಲ ರಾಜಕಾರಣಿಗಳು ಮೂರು ಬಿಟ್ಟು ನಿಂತಿದ್ದಾರೆ, ಯಾರೋ ಒಬ್ರು ಹೇಳಿದ್ರು ಅಥವಾ ಎಡಿಟ್ ವಿಡಿಯೋನ ಏನೋ ಒಂದು ಆಯಿತು. ನೀವು ಸಮಾಜದ ಕಣ್ಣಿಗೆ ಏನಂತ ತೋರಿಸ್ಕೋತಾ ಇದ್ದೀರಾ? ನಾನೊಬ್ಬ ವೃದ್ಧಾಶ್ರಮ ನಡೆಸೋನು, ನಾನೊಬ್ಬ ಸತ್ಯವಂತ, ನಾನೊಬ್ಬ ಪ್ರಜ್ಞಾವಂತ, ನಾನು ನಿಯತ್ತಾಗಿದ್ದೀನಿ. ಸೋಷಿಯಲ್ ವರ್ಕಲ್ಲಿ ನಿಮ್ಗೆ ಹಲವಾರು ಪೊಲೀಸ್ ಅಧಿಕಾರಿಗಳು ನಿಮಗೆ ಅವಾರ್ಡ್ನ ಕೊಟ್ಟಿರ್ತಾರೆ. ಆದರೆ ನೀವು ಅದೇ ಪೊಲೀಸ್ ಅಧಿಕಾರಿಗಳ ಹೆಸರು ಹೇಳ್ಕೊಂಡು ಮಿಸ್ಯೂಸ್ ಮಾಡಿಕೊಂಡು ಹಲವಾರು ಜನರಿಗೆ ಧಮಕಿ ಸಹ ಹಾಕ್ತೀರಾ. ಇದನ್ನು ಒಂದು ಸತಿ ನಮ್ಮ ಅಧಿಕಾರಿಗಳು, ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಈ ವಿಡಿಯೋ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ. ಯಾಕಂದರೆ ಇದು ಎಡಿಟ್ ವಿಡಿಯೋನ ಅಥವಾ ನಿಜವಾದ ವಿಡಿಯೋನ? ಅದೇ ಜಯರಾಜ್ ನಾಡವರು ಹೇಳೋದಂಥ ವಿಡಿಯೋಲ್ಲೇ ಆಡಿಯೋದು ಅಂತಂದರೆ 2000 ಇಸ್ವಿದು. ಒಂದು 2000 ಇಸ್ವಿಲು ಜಯರಾಜ್ ನಾಡವರಿಗೆ ಗಡ್ಡ ಮೀಸೆ ಎಲ್ಲ ಬೆಳಗಾಗಿತ್ತು ನಮಗಂತೂ ಗೊತ್ತಿಲ್ಲ. ಇದನ್ನು ಸಾರ್ವಜನಿಕರು ಹೇಳಬೇಕು. ಯಾಕಂತಂದರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಜನಗಳಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಅದಕ್ಕೆ ಮಹತ್ವದ ಸಾಕ್ಷಿ ಏನಪ್ಪ ಅಂತಂದರೆ, ಇದೇ ಜಯರಾಜ್ ನಾಯ್ಡು ಅವರು ಒಪ್ಕೊಂಡ್ರಂಥ ಆಡಿಯೋ. ಒಂದು ಆಡಿಯೋದಲ್ಲಿ ಎಡಿಟ್ ಅಂತ ಹೇಳಿದ್ರೆ, ಒಂದು ವಿಡಿಯೋ ಮಾಡಿ ಎಡಿಟ್ ಅಂತ ಹೇಳ್ತಾರೆ. ಅದೇ ನಮ್ಮ ವಾಹಿನಿಯ ವರದಿಗಾರ ಜೊತೆಲಿ ಇದು 2000 ಇಸ್ವಿಲ್ ಆಗಿರೋಂಥ ಸತ್ಯ ಒಪ್ಕೊಂಡಿದ್ದಾರೆ. ಅದೇನೇ ಇರಲಿ, ಸಾರ್ವಜನಿಕರು ಇದನ್ನು ನೋಡಿ ಎಚ್ಚೆತ್ಕೋಬೇಕು. ಈ ಆಸರೆ ವೃದ್ಧಾಶ್ರಮಕ್ಕೆ ನಿಜವಾಗ್ಲೂ ಬೀಗ ಜರಿದು ಅಲ್ಲಿದ್ದಂತಹ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಸಾಂತ್ವನ ಕೇಂದ್ರ ಕಳಿಸಿ ಆ ಹೆಣ್ಮಕ್ಳನ್ನ ಉಳಿಸ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಿ ಇಂತಹ ಮುಖವಾಡ ಹಾಕೊಂಡಿರೋಂತಹ ಗೋಮುಖ ವ್ಯಾಘ್ರಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ.